ಅದು ನಮ್ಮ ಕಾರ್ಯಕರ್ತರು ಅವರ ತೋಳು ಬಳಕೆ ಶಕ್ತಿ ಅವರೇನು ಇಟ್ಕೊಂಡು ಹೊರಟಿದ್ದೀವಿ ಅಂತ ಹೆದರಿಸ್ತಕ್ಕಂಥದ್ದಿದೆ. ಅದನ್ನು ಹೆದರಿಸ್ತಕ್ಕಂಥ ಶಕ್ತಿ ನನ್ನ ಕಾರ್ಯಕರ್ತರಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಕಾನೂನು ಮೀರಿ ಹೋಗೋದಿಲ್ಲ ನನ್ನ ಕಾರ್ಯಕರ್ತರು. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಪಾಪ ಈಗೇನೋ ಅವ್ರು ನಮ್ಮ ಕಾರ್ಯಕರ್ತರ ಬಗ್ಗೆ ಅನುಕಂಪ ಬಂದುಬಿಟ್ಟಿದೆ. ಪಾಪ ನಾವೇನೂ ಮಾಡೋಕ್ಕಾಗಲಿಲ್ಲ. ಒಂದು ನಮ್ಮ ಕಾರ್ಯಕರ್ತರಿಗೆ ಅವ್ರ ದುಡಿಮೆ ಮಾಡಿದ್ದೀರಿ, ನಿಮ್ಗೇನು ಮಾಡಿಕೊಟ್ಟವ್ರಪ್ಪ, ಬನ್ನಿ ನಮ್ಮ ಜೊತೆಗೆ, ನಿಮಗೆಲ್ಲ ತಂದು ದುಡ್ಡು ಹೊಡೆದು ಲೂಟಿ ಹೊಡೆದು ನಿಮ್ಮ ಮನೆಯೆಲ್ಲ ಬಂಗಾರಕ್ಕೆ ತುಂಬಿಸ್ಕೊಡ್ತೀವಿ ಅಂತೇಳಿ ಕರೀತಾವ್ರು. ಪಾಪ ಈಗಲೇ ಅನುಕಂಪ ನೋಡ್ತಾ ಇದ್ದೀನಿ. ಬಿ ಜೆ ಪಿ ಜೊತೆ ಅಲಯನ್ಸ್ ಅಂತಿದ್ದಂಗೆ ಪಾಪ ಎಷ್ಟು ಅನುಕಂಪದಲ್ಲಿ. ಅಯ್ಯೋ ಅಯ್ಯೋ ಏನಪ್ಪ JDS ಪಕ್ಷದ ಕತೆ ಹಿಂಗಾಗ್ಬಿಡ್ತು. ಆ ಕಾರ್ಯಕರ್ತರನ್ನ ಯಾರಪ್ಪ ನೋಡ್ತಾರೆ? ನಡೆ ಮಂಡ್ಯದಲ್ಲಿ ನೆನ್ನೆ 1 ಕೋಟಿ ಸೀಸ್ ಆಗಿರೋದು ಯಾರ್ದು ಬ್ರದರ್? ಅಡಿಕೆ ಮರ್ಚೆಂಟ್ದ? ಹಾಂ, ನಿಡಗಡ್ದ ಹತ್ರ ಸೀಸ್ ಆಗಿದೆಯಲ್ಲ 1 ಕೋಟಿ. ಅಲ್ಲಿ ಯಾರು ಅಡಿಕೆ ಮರ್ಚೆಂಟ್? ನಮ್ಮ ಅಡಿಕೆ ಅಷ್ಟೊಂದು ದೊಡ್ಡ ಮಟ್ಟದ ಅಡಿಕೆ ವ್ಯಾಪಾರ ಮಾಡೋ KR ಪಟೇಲ್ ಅವರಂತ ನನಗೆ ಈಗ ನೋಡಿ ನನಗೆ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಅಡಿಕೆ ವ್ಯಾಪಾರಿಗಳು ನಮ್ಮ ಮಂಡ್ಯ ಜಿಲ್ಲೆ ಒಳಗೂ 1 ಕೋಟಿ ವ್ಯಾಪಾರ ಮಾಡೋರು ಅವರಲ್ಲಪ್ಪ. ಓದೋ ಮೂಟೆಯಲ್ಲಿ ತಗೊಂಡೋಗೋಂಥ ಶಕ್ತಿ ಇರೋರು ಅವರಲ್ಲ ಮಂಡ್ಯ ಜಿಲ್ಲೆನಲ್ಲಿ. ಸದ್ಯ ಅದು ನೋಡಿ ನನಗೆ ಖುಷಿ ಆಯಿತು. ಸರ್, ಇನ್ನೊಂದು ಮಾತಾಡಿದರೆ DK ಶಿವಕುಮಾರ್ ಮಂಜುನಾಥ್ ಅವ್ರನ್ನ BJPಯಿಂದ ನಿಲ್ಲಿಸಿದೆ ಫಸ್ಟ್ ಸೂಸೈಡ್ JDS. ಯಾರು? DK ಶಿವಕುಮಾರ್ ಯಾರು ನಮ್ಮನ್ನು, ನನ್ನ ಕಾರ್ಯಕರ್ತರನ್ನ ಅಂಥ ಪರಿಸ್ಥಿತಿಗೆ ದೂಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಸಂಬಂಧ ನಾನು ಬೆಳೆಸಿದ್ದು. ಅದನ್ನು ತಪ್ಪಿಸ್ಲಿಕ್ಕೇ ಇವತ್ತು ಈ ಒಂದು ಅಲಯನ್ಸ್ ಆಗಿರ್ತಕ್ಕಂಥದ್ದು. ನಾನು BJPಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ನಿಲ್ಲಿಸಬೇಕು ಅಂತ ಹೇಳಿ BJPಯ ಹೈಕಮಾಂಡ್ ಇರ್ಬೋದು. ನಿನ್ನೆ ನಾನೊಂದು ಪದ ನೋಡಿದೆ, ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳ ಒಂದು ಹೇಳಿಕೆ ನೋಡಿದೆ. ಶಿವಮೊಗ್ಗದಿಂದ ಪ್ರಧಾನಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಿಗೆ ಇಂಥ ಒಬ್ಬ ಆನೆಸ್ಟ್ ವ್ಯಕ್ತಿಯನ್ನು ನಾವು BJPಯಿಂದ ಏನು ಅಭ್ಯರ್ಥಿ ಮಾಡಿದ್ದೇವೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗದ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಪ್ರಧಾನಮಂತ್ರಿಗಳು ಅಲ್ಲಿಂದ ಕರೆ ಕೊಟ್ಟಿದ್ದಾರೆ ಅಂದರೆ ಮಂಜುನಾಥ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಪ್ರಧಾನಮಂತ್ರಿಗಳು ತಿಳ್ಕೊಂಡಿದ್ದಾರೆ. ಅದರಿಂದಲೇ ಇವತ್ತು ಅವರನ್ನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಾವು ಮಾಡಿರೋ ಸೆಲೆಕ್ಷನ್ ಅಲ್ಲ ಇದು. ಡಾಕ್ಟರ್ ಮಂಜುನಾಥ್ ಅವರು ಬರಬೇಕು ಅಂತ ಆಸೆ ಪಟ್ಟಿದ್ದಲ್ಲ. ಮಂಜುನಾಥ್ ಅವರು ಎಲೆಕ್ಷನ್ಗೆ ಬರಬೇಕು, ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಪ್ರಥಮವಾಗಿ ಬಯಸಿದರೆ ಅದು ಇಲ್ಲಿದಿರಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರು, ನೀವು ಬಯಸಿದವರು. ನಿಮ್ಮ ಇನ್ಫ್ಲೂಯೆನ್ಸೇ ಅವರ ಮೇಲೆ ಆಗಿರ್ತಕ್ಕಂಥದ್ದು, ನಮ್ಮದು ಯಾರ್ದು ಇಲ್ಲ ಕುಟುಂಬದಲ್ಲಿ. ಇವತ್ತು ಮಾಧ್ಯಮದ ಸ್ನೇಹಿತರ ಪ್ರತಿನಿತ್ಯದ ಅವರ ಬಗ್ಗೆ ನೀವು ಕೊಟ್ಟಂಥ ಒಂದು ಒಳ್ಳೆಯ ಭಾವನೆ ಏನಿದೆ, ನಿಮ್ಮ ಪ್ರಚೋದನೆ ಏನಿದೆ ಮಂಜುನಾಥ್ ಅವರಿಗೆ, ನಿಮಗೆ ಸಲ್ಲುತ್ತದು. ಅವ್ರು ಮಂಜುನಾಥ್ ಅಭ್ಯರ್ಥಿ ಆಗಿರೋದು ನಿಮ್ಮಿಂದ ಆಗಿರೋದು. ನೀವು ಹೇಳಿದ್ದು ನೋಡಿ ಇವತ್ತು ದೆಹಲಿಯ ಹೈಕಮಾಂಡ್ನವರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮಂಜುನಾಥ್ ಅವರ ವ್ಯಕ್ತಿತ್ವವೇ ಬೇರೆ, ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿತ್ವವೇ ಬೇರೆ. ಅವ್ರಿಗೆ ಅದರಲ್ಲೇನು ಸಂಶಯನೇ ಇಲ್ಲ. ಅವ್ರ ನಡವಳಿಕೆ, ಅವ್ರ ಹೇಳಿಕೆಗಳು ನೋಡಿದ್ರೇ ಅವರೇನು ತಿಳ್ಕೊಂಡಿದ್ರು, ಸುಲಭವಾಗಿ ನಾವು ಗೆದ್ದೋಯ್ತು ಅಂತ ತಿಳ್ಕೊಂಬಿಟ್ಟಿದ್ರು, ಗೆದ್ದು ಬಿಡ್ತೀವಿ ಅಂತ ಹೇಳಿ. ಪಾಪ ಯಾರ್ಯಾರು ಹೇಳಿಕೆ ಕೊಟ್ಟರು, ನನ್ನ ಸ್ನೇಹಿತರು ಹೇಳಿಕೆ ಕೊಟ್ಟವ್ರೆ, ನೋಡಿದ್ದೀನಿ. ಪಾಪ ಹೇಳಿದ್ದಾರೆ. ಅದೆಂಥದ್ದು ಈ ಕ್ಷೇತ್ರ ಅರ್ಥ ಮಾಡ್ಕೋದ್ರೊಳಗೆ ಅವ್ರು ಬದುಕೋಗ್ಬಿಡುತ್ತಂತೆ, ಅವ್ರ ಬದುಕಿ ಆಯುಷ್ಯ ಮುಗಿದೋಗ್ಬಿಡ್ತದೆ. ಪಾಪ ಈ ಕ್ಷೇತ್ರ ಅರ್ಥ ಮಾಡ್ಕೊಳ್ಳೋದಲ್ಲೇ ಅವ್ರ ಆಯುಸ್ ಮುಗಿದೋಗ್ಬಿಡ್ತದಂತೆ. ಪಾಪ ನನ್ನ ಸ್ನೇಹಿತ ಹೇಳಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.